ನನ್ನೆಲ್ಲರೂ ಕೇಳ್ತಾ ಇರ್ತಾರೆ, ಏನು ಸರ್ ಬಿಸಿಲಿಲ್ವಾ ಅಂತ. ನೋಡಪ್ಪ, ನೀವು ಕೊಟ್ಟಿರೋ ಪ್ರೀತಿಗೆ ಬಿಸಿಲನ್ನೇ ಮರ್ತೋಗ್ತದೆ, ಫಿಸಿಕಲ್ ಹೀಟೇ ಗೊತ್ತಾಗ್ತಾ ಇಲ್ಲ ಇವಾಗ. ಬರೀ ಮೋದಿಯವರ ವರ್ಚಸ್ಸಲ್ಲ, ಜೊತೆಗೆ PC ಮೋಹನ್ ಅವರು ಅವರದ್ದೇ ಆದ ವರ್ಚಸ್ಸನ್ನು ಬೆಂಗಳೂರು ಸೆಂಟ್ರಲ್ನಲ್ಲಿ ಮಾಡ್ಕೊಂಡಿದ್ದಾರೆ. ಹೇಗೆ ಸಾಧ್ಯ ಆಯ್ತು ಸರ್? ಅವರೆಲ್ಲರೂ ಹೋದರೆ ಏನ್ರಿ ಮೋದಿಯವರು 18 ಗಂಟೆ ಕೆಲಸ ಮಾಡ್ತಾರಲ್ರಿ ಅಂತ ಜನಗಳು ಹೇಳ್ತಾರೆ. ಹೆಂಗ್ರಿ ಅಯ್ಯಪ್ಪ ಇಷ್ಟೊಂದು ಕಡೆ ಓಡಾಡ್ತಾರೆ ಅಂತಾರೆ. ಜನ್ಧನ್ ಘೋಷಣೆ ಮಾಡಿದ್ಮೇಲೆ 52 ಕೋಟಿ ಜನ ಈ ಬ್ಯಾಂಕ್ ಅಕೌಂಟನ್ನು ಇವತ್ತು ಈ ದೇಶದಲ್ಲಿ ಹೊಂದಿದ್ದಾರೆ ಕೇವಲ 10 ವರ್ಷಗಳಲ್ಲಿ. ಯಾವುದೋ ಒಂದು ಎಲೆಕ್ಷನ್ಗೋಸ್ಕರ ಮಾಡಿದ್ದಲ್ಲಪ್ಪ ಇದು ಒಂದು ಮೋದಿ ಅಂತ ಹೇಳಿದ್ರೆ ಆ ಹೆಸರೇ ಒಂದು ಗ್ಯಾರಂಟಿನಪ್ಪ ಅನ್ನೋ ಥರ ಭಾವನೆ ಬಂದ್ಬಿಟ್ಟಿದೆ ಜನಗಳಲ್ಲಿ. ಉದ್ಯಾನವನಗಳು ಅಥವಾ ಸಿಟಿಯನ್ನು ಹಸಿರಾಗಿಡಬೇಕು ಅನ್ನೋ ಉದ್ದೇಶ ಬಂದಾಗ PC ಮೋಹನ್ ಅವರು ಸ್ವಲ್ಪ ಜಾಸ್ತಿ ಕಾಳಜಿ ಇರುತ್ತೆ ಅವರಿಗೆ. ಈ ಗಾರ್ಡನ್ಸು, ಉದ್ಯಾನವನಗಳಾಗಬೇಕು, ಹಸಿರಾಗಿರಬೇಕು ಬೆಂಗಳೂರು ಅಂತ. ಏನು ನಿಮ್ಗೆ ಅಷ್ಟು ಕಾಳಜಿ? ಸೊ ಟ್ರಾಫಿಕ್ಕಿನ ಬಗ್ಗೆ, ಮಾಸ್ ಟ್ರಾನ್ಸ್ಪೋರ್ಟ್ ಬಗ್ಗೆ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಗ್ಗೆ ನಾನು ಹೆಚ್ಚು ಒತ್ತನ್ನು ಕೊಟ್ಟು ಮುಂಬರುವ ದಿನಗಳಲ್ಲಿ ಮಾಡಬೇಕು ಅಂತಿದ್ದೀನಿ. ನಮಸ್ಕಾರ, ಸ್ಪೀಡ್ ಪ್ಲೇಸ್ ಕರ್ನಾಟಕದ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಲೋಕಸಭಾ ಚುನಾವಣಾ ಕಣ ರಂಗೇರಿದೆ. ಎಲ್ಲ ಕ್ಷೇತ್ರಗಳಲ್ಲೂ ಕ್ಯಾಂಡಿಡೇಟ್ಸ್ ಬಹಳ ವೇಗವಾಗಿ ಎಲ್ಲ ಕಡೆ ಓಡಾಡಿಕೊಂಡು ಇನ್ನೇನು ಕೆಲವು ದಿನಗಳು ಉಳಿದಿದೆ, ಅಷ್ಟರೊಳಗೆ ಎಷ್ಟು ಸಾಧ್ಯವೋ ಅಷ್ಟು ಜನರನ್ನು ತಲುಪಬೇಕು, ಅಷ್ಟು ಮತಗಳನ್ನು ತನ್ನೆಡೆಗೆ ಸೆಳ್ಕೋಬೇಕು ಅನ್ನೋ ಪ್ರಯತ್ನದಲ್ಲಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಬೆಂಗಳೂರಿನ ಕ್ಷೇತ್ರಗಳು ಸಾಮಾನ್ಯವಾಗಿ ಬೇರೆ ಕ್ಷೇತ್ರಗಳಿಂದ ಹೆಚ್ಚು ರಂಗೇರಿರುತ್ತೆ. ಕಾರಣ ಇಲ್ಲಿ ಪಾಪ್ಯುಲೇಷನ್ ಜಾಸ್ತಿ, ಆಮೇಲೆ ವಿವಿಧ ತರಹದ ಜನಗಳು, ವಿವಿಧ ಭಾಷೆಯ ಜನ, ಎಲ್ಲ ಥರದ ಜನ ಇರುವಾಗ ಅವ್ರನ್ನ ತಲುಪೋದು, ಪ್ರತಿಯೊಬ್ಬರನ್ನೂ ತಲುಪೋದು ಕಷ್ಟ. ಆದರೂ ಆ ಕೆಲಸವನ್ನು ಇಲ್ಲಿನ ಅಭ್ಯರ್ಥಿಗಳು ಮಾಡ್ತಾ ಇದ್ದಾರೆ. ಅದರಲ್ಲೂ ಬೆಂಗಳೂರು ಸೆಂಟ್ರಲ್ ಇದೆಯಲ್ಲ, ಈ ಸಲ ರಣಾಂಗಣ ಆಗಿದೆ. ಹ್ಯಾಟ್ರಿಕ್ ಹೀರೋ ಇದ್ದಾರೆ. ಅದ್ರ ಜೊತೆಗೆ 2008ರಲ್ಲಿ ಡಿಲಿಮಿಟೇಷನ್ ಆದಮೇಲೆ 2009ರಿಂದ ಇಲ್ಲಿಯ ತನಕ ಅನಭಿಷಕ್ತ ದೊರೆಯಾಗಿ ಇಲ್ಲಿ ಇರೋದು PC ಮೋಹನ್ ಅವರು. ಅವ್ರ ಜೊತೆ ಮಾತಾಡ್ಸೋಣ. ಈ ಸಲ ಎಲೆಕ್ಷನ್ನಲ್ಲಿ ಏನಾಗುತ್ತೆ, ಏನು ಕತೆ, ಅವ್ರ ಪ್ಲ್ಯಾನ್ಸ್ ಏನಿದೆ, ಏನೇನು ಮಾಡಬೇಕು ಅಂದ್ಕೊಂಡಿದ್ದಾರೆ, ಏನೆಲ್ಲ ಮಾಡಿದ್ದಾರೆ, ಎಲ್ಲವನ್ನು ಚರ್ಚೆ ಮಾಡ್ತಾ ಹೋಗ್ತೀನಿ. ನನ್ನ ಜೊತೆಗಿದ್ದಾರೆ PC ಮೋಹನ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ. ಹೇಗಿದೆ ಸರ್ ತಯಾರಿ? ಭಾಳ ಚೆನ್ನಾಗಿದೆ. ಬಿಸಿಲು ಚೆನ್ನಾಗಿದೆ. ಇವತ್ತು ಬೆಳಿಗ್ಗೆ 6 ಗಂಟೆಗೆ ಮನೆ ಬಿಡ್ತೀವಿ. 6 ಗಂಟೆಗೆ ಮನೆ ಬಿಟ್ಟು ಪಾರ್ಕ್ಗಳಲ್ಲಿ ಹೋಗಿ ಜನಗಳನ್ನ ಭೇಟಿಯಾಗಿ, ಅದಾದಮೇಲೆ ಡೋರ್ ಟು ಡೋರ್ ಕ್ಯಾಂಪೇನ್ ಮಾಡ್ತೀವಿ. ಸಂಜೆ ಹೊತ್ತು ರೋಡ್ ಶೋಗಳನ್ನು ಮಾಡ್ತೀವಿ. ಭಾಳ ಒಂದು ಚೆನ್ನಾಗಿದೆ. ಬಟ್ ಎವ್ರಿ ಎಲೆಕ್ಷನ್ ಒಂದು ಹೊಸ ಚಾಲೆಂಜೆ. ಬಟ್ ಆದರೆ ಈ ಎಲೆಕ್ಷನಲ್ಲಿ ಒಂದು ತರಹದ ಖುಷಿ ಇದೆ ಹೋಗಿ ಜನಗಳ ಮಧ್ಯೆ ಹೋಗಲಿಕ್ಕೂ ಕೂಡ. ಯಾಕೆ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ಅಷ್ಟೊಂದು ಸಾಧನೆಗಳಿದ್ದಾವೆ. ಜನ ಯಾವತ್ತೂ ಏನಾಗುತ್ತೆ ಅಂದರೆ, ಒಂದು ಅಭ್ಯರ್ಥಿಗೆ ಒಂದು ಡೋರ್ ಟು ಡೋರ್ ಆಗಲಿ, ಒಂದು ಎಲ್ಲನ ಪ್ರಚಾರಕ್ಕೆ ಹೋದಾಗ ಜನರು ಒಂದು ವೆಲ್ಕಮ್ ಮಾಡಿದ್ರೆ, ಸ್ವಾಗತ ಮಾಡಿದ್ರೆ, ಜನರು ನಾವು ಮಾಡಿರೋ ಕೆಲಸವನ್ನು ಒಪ್ಕೊಂಡ್ರೆ, ನಾವು ಮಾಡಿರೋ ಕೆಲಸವನ್ನು ಅವರು ರೆಕಗ್ನೈಸ್ ಮಾಡಿದ್ರೆ ನಮಗೆ ಭಾರಿ ಸಂತೋಷ ಆಗುತ್ತೆ. ನನ್ನೆಲ್ಲರೂ ಕೇಳ್ತಾ ಇರ್ತಾರೆ, ಏನು ಸರ್ ಬಿಸಿಲಿಲ್ವಾ ಅಂತ. ನೋಡಪ್ಪ, ನೀವು ಕೊಟ್ಟಿರೋ ಪ್ರೀತಿಗೆ ಬಿಸಿಲನ್ನೇ ಮರ್ತೋಗ್ತದೆ, ಫಿಸಿಕಲ್ ಹೀಟೇ ಗೊತ್ತಾಗ್ತಾ ಇಲ್ಲ ಇವಾಗ. ಆ ಪ್ರೀತಿದೆ ನಮಗೆ, ವಿಶ್ವಾಸನೇ ನಮಗೆಲ್ಲ ಕಾಣ್ತಾ ಇದೆ ಎಲ್ಲ ಕಡೆ ಅಂತ ಅನ್ಸುತ್ತೆ. ಸರ್, ನಾವು ಎಲ್ಲ ಕ್ಷೇತ್ರಗಳಲ್ಲಿ ಒಂದು ಜನಗಳನ್ನ ಹೋಗಿ ಮಾತಾಡಿಸ್ತೀವಿ, ಜನಾಭಿಪ್ರಾಯ ಕಲೆಕ್ಟ್ ಮಾಡ್ತೀವಿ. ಯಾವ ಕ್ಷೇತ್ರದಲ್ಲಿ ಜನ ಏನೇನು ಹೇಳ್ತಾರೆ ಅಂತ. ಈ BJP ಸಂಸದರಿರುವ ಹಲವು ಕ್ಷೇತ್ರಗಳಲ್ಲಿ ನಾವು ಕೇಳಿದ್ದೀವಿ. ಅಂದರೆ ಬಹಳ ಕ್ಷೇತ್ರಗಳಲ್ಲಿ ಏನಾಗುತ್ತೆ ಅಂತಂದರೆ, ಮೋದಿಯವ್ರ ಮುಖ ನೋಡಿ ಓಟ್ ಹಾಕ್ತೀವಿ, ಮೋದಿಯವ್ರಿಗೆ ಓಟ್ ಹಾಕ್ತೀವಿ, ನಮಗೆ ಮೋದಿಯವರು ಪ್ರಧಾನಿಯಾಗಿ ಬರಬೇಕು ಅಂತ. ನಿಮ್ಮ ಕ್ಷೇತ್ರದಲ್ಲೂ ಜನಾಭಿಪ್ರಾಯ ಮಾಡಿಸಿದ್ದೆ. ಬಟ್ ಇಲ್ಲಿ ಮೋದಿಯವರಿಗೆ ಓಟ್ ಹಾಕ್ತೀವಿ ಅನ್ನುವರು ಎಷ್ಟಿದ್ದಾರೋ ಅಷ್ಟೇ ಜನ PC ಮೋಹನ್ ಅವ್ರಿಗೆ ಓಟ್ ಹಾಕ್ತೀವಿ ಅಂತ ಹೇಳ್ತಾರೆ. ಅಂದರೆ ಬರೀ ಮೋದಿಯವರ ವರ್ಚಸ್ಸಲ್ಲ, ಜೊತೆಗೆ PC ಮೋಹನ್ ಅವರು ಅವರದ್ದೇ ಆದ ವರ್ಚಸ್ಸನ್ನು ಬೆಂಗಳೂರು ಸೆಂಟ್ರಲ್ನಲ್ಲಿ ಮಾಡ್ಕೊಂಡಿದ್ದಾರೆ. ಹೇಗೆ ಸಾಧ್ಯ ಆಯ್ತು ಸರ್? ಕಳೆದ 25 ವರ್ಷಗಳಿಂದ ನಾನು ಜನರ ಜೊತೆ ನಿರಂತರವಾದ ಸಂಪರ್ಕದಲ್ಲಿದ್ದೀನಿ. 10 ವರ್ಷ MLA ಆಗಿ, 15 ವರ್ಷ ಇವಾಗ MP ಆಗಿ ನಾನು ಜನರ ಜೊತೆ ನಿರಂತರವಾದ ಸಂಪರ್ಕ ಇದ್ದೀನಿ. ಜನರಿಗೆ ಏನಂತ ಹೇಳಿದ್ರೆ, ಒಬ್ಬ ಚುನಾಯಿತ ಪ್ರತಿನಿಧಿನ ನಾನು ಫೋನ್ ಮಾಡಿದ್ರೆ ಸಿಗಬೇಕು, ಆಫೀಸ್ಗೆ ಹೋದರೆ ಒಂದು ಒಳ್ಳೆ ರೆಸ್ಪಾನ್ಸ್ ಆಗಬೇಕು, ಹೋಮ್ ಆಫೀಸಿಗೆ ಬಂದರೂ ಕೂಡ ಒಂದು ಒಳ್ಳೆ ರೆಸ್ಪಾನ್ಸ್ ಅವೆಲ್ಲವನ್ನು ಕೂಡ ನಾನು ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ. ಜನರು ಒಂದು ಖುಷಿಯಾಗಿದ್ದಾರೆ ಇವತ್ತು. ಸೊ ಆ ಕಾರಣದಿಂದ ನಿಮ್ಮ ಹೆಸರು ಹೇಳ್ತಾ ಇದ್ದಾನೆ, ಹೆಸರು ಹೇಳ್ತಾರೆ. ಇದ್ರ ಜೊತೆಗೆ ಕಾರ್ಯಕ್ರಮಗಳಿಗೆ ಕರೀತಾರೆ ಜನ, ನಾನು ಹೋಗ್ತೀನಿ. ಒಂದು ನಿರಂತರವಾದ ಸಂಪರ್ಕ ಇಟ್ಕೊಂಡಿರೋದ್ರಿಂದ ಜನರಿಗೆ ಒಂದು ಲೈಕ್ ಆಗುತ್ತೆ. ಆದರೂ ಕೂಡ ಇವತ್ತು ಎಲ್ಲೇ ಹೋದರೂ ಕೂಡ ನರೇಂದ್ರ ಮೋದಿಯವರು ಈ ದೇಶದ 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ಜನ ಭಾಳ ಒಂದು ಆಸೆಯನ್ನು ಇಟ್ಕೊಂಡಿದ್ದಾರೆ. ನಾನು ಬೆಳಗ್ಗೆ ಎದ್ದು ಪಾರ್ಕ್ಗೆ ಹೋಗಿ
ಪಾಂಪ್ಲೆಟನ್ನು ಕೊಟ್ಬಿಟ್ಟು ಒಂದು ರೌಂಡ್ ವಾಪಸ್ ಬರ್ತಿದ್ದಾಗ ಆ ಪಾಂಪ್ಲೆಟ್ನ ತೊಗೊಂಡು ಬೆಂಚಲ್ಲಿ ಕೂತ್ಕೊಂಡು ಓದ್ತಾ ಇರ್ತಾರೆ. ನನಗೆ ಭಾರಿ ಖುಷಿ ಆಗುತ್ತೆ. ನಾನು ಆಮೇಲೆ ತಿರ್ಗಾ ಸೀನಿಯರ್ ಸಿಟಿಸನ್ಸ್ ಎದ್ದು ಬಂದು, ಏನ್ರಿ ಮೋದಿಯವರು ಇಷ್ಟೊಂದು ಒಳ್ಳೆ ಚೆನ್ನಾಗಿ ಕೆಲಸಗಳು ಮಾಡಿದ್ದಾರೆ, ಕೆಲವು ಕಾರ್ಯಕ್ರಮಗಳು ನಮಗೆ ಗೊತ್ತೇ ಇರಲಿಲ್ಲ, ಈ ಪಾಂಪ್ಲೆಟ್ ಬಂದಿದ್ದು ಒಳ್ಳೇದಾಯಿತು ಅಂತ ಹೇಳ್ತಾರೆ. ಭಾಳ ಒಂದು ಖುಷಿಯಾಗಿದ್ದಾರೆ. ಬಟ್ ಇವತ್ತು ಮೋದಿ ಬಗ್ಗೆ ಭಾಳಷ್ಟು ಜನ ಅವರ ಒಂದು ಮಾಡಿರುವಂಥ ಕೆಲಸಗಳು, ಅವರೆಲ್ಲರೂ ಹೋದರೆ ಏನ್ರಿ ಮೋದಿಯವರು 18 ಗಂಟೆ ಕೆಲಸ ಮಾಡ್ತಾರಲ್ರಿ ಅಂತ ಜನಗಳು ಹೇಳ್ತಾರೆ. ಹೆಂಗ್ರಿ ಅಯ್ಯಪ್ಪ ಇಷ್ಟೊಂದು ಕಡೆ ಓಡಾಡ್ತಾರೆ ಅಂತಾರೆ. ಕೆಲವರು ಏನು ಹೇಳ್ತಾರೆ, ನಮ್ಮ ದೇಶದ ಪಾಸ್ಪೋರ್ಟ್ಗೆ ವ್ಯಾಲ್ಯೂ ಬಂದುಬಿಡ್ತೀರಿ ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ ಅಂಥೇಳಿ. ಇವತ್ತು ಮೋದಿಯವರು ಈ ದೇಶದಲ್ಲಿ ಭಾಳಷ್ಟು ಬದಲಾವಣೆಯನ್ನು ತಂದಿದ್ದಾರೆ. ಒಂದು ಕಾಲದಲ್ಲಿ ಬ್ಯಾಂಕ್ಸು ಅಂತ ಹೇಳಿದ್ರೆ ಒಂದು ಸಾಹುಕಾರರಿಗೆ ಮಾತ್ರ ಇತ್ತು. ಆದರೆ ಇವತ್ತು ದೇಶದ ಕಟ್ಟ ಕಡೆಯ ಮನುಷ್ಯನು ಕೂಡ ಬ್ಯಾಂಕ್ ಇವತ್ತಿದೆ. ಇವತ್ತು ನೋಡಿ, ಮೋದಿಯವರು 2014ವರೆಗೂ ಪ್ರಧಾನಮಂತ್ರಿ ಆಗುವವರೆಗೂ ಈ ದೇಶದಲ್ಲಿ ಕೇವಲ 3 ಕೋಟಿ ಜನ ಮಾತ್ರ ಬ್ಯಾಂಕ್ ಅಕೌಂಟನ್ನು ಹೊಂದಿದ್ರು. ಜನ್ಧನ್ ಘೋಷಣೆ ಮಾಡಿದ್ಮೇಲೆ 52 ಕೋಟಿ ಜನ ಈ ಬ್ಯಾಂಕ್ ಅಕೌಂಟನ್ನು ಇವತ್ತು ಈ ದೇಶದಲ್ಲಿ ಹೊಂದಿದ್ದಾರೆ ಕೇವಲ 10 ವರ್ಷಗಳಲ್ಲಿ. ನೋಡಿ, ಅವರು ಇವತ್ತು ಬೀದಿ ಬದಿ ವ್ಯಾಪಾರಸ್ಥ. ಅವರ ಆಧಾರ್ ಕಾರ್ಡ್ ತೊಗೊಂಡು ಬ್ಯಾಂಕ್ಗೆ ಹೋಗಿ ಕೊಟ್ಟರೆ 3 ದಿವಸದಲ್ಲಿ ಅವ್ರಿಗೆ 10,000 ರೂಪಾಯಿ ಲೋನ್ ಕೊಡ್ತಾರೆ. ಯಾವುದೇ ಗ್ಯಾರಂಟಿ ಇಲ್ಲ. ಅದು ಕೊಟ್ಟ ಮೇಲೆ ವಾಪಸ್ಸು 20,000 ಕೊಡ್ತಾರೆ. 20,000 ಕೊಟ್ಟರೆ ಆಮೇಲೆ 50,000 ರೂಪಾಯಿ ವಾಪಸ್ಸನ್ನು ಕೊಡ್ತಾರೆ. ಅಂದರೆ ನೀವು ನೋಡಿ, ಬ್ಯಾಂಕ್ ಅಂತ ಹೇಳಿದ್ರೆ ಒಂದು ಕಾಲದಲ್ಲಿ ಒಂದು ಸಾಹುಕಾರರಿಗೆ, ಇವತ್ತು ಬ್ಯಾಂಕು ಸಾಮಾನ್ಯ ಮನುಷ್ಯನಿಗೆ ಕೂಡ ಬ್ಯಾಂಕು ಮೆಟ್ಲತ್ಬೋದು. ಈ ಥರದ ಬದಲಾವಣೆಗಳು. 12 ಕೋಟಿ ಗ್ಯಾಸ್ ಕನೆಕ್ಷನ್ಸನ್ನು ಫ್ರೀ ಕೊಟ್ಟಿರುವಂಥದ್ದು BPL ಮಹಿಳೆದಾರರಿಗೆ. ಆಯುಷ್ಮಾನ್ ಭಾರತ್ 5 ಲಕ್ಷದವರೆಗೂ ಯಾವುದೇ ಒಂದು ಅವರ ಕುಟುಂಬದಲ್ಲಿ BPL ಕೊಟ್ಟು ಚಿಕಿತ್ಸೆಗೆ ಹಣ ಕೊಟ್ಟರು. ಈ ಥರ ಎಲ್ಲವನ್ನು ಕೂಡ ಜನರಿಗೆ ಭಾಳ ಪರಿಚಯ ಆಗಿದೆ ಈ ಸ್ಕೀಮ್ಸು. ಯಾವುದೋ ಒಂದು ಎಲೆಕ್ಷನ್ಗೋಸ್ಕರ ಮಾಡಿದ್ದಲ್ಲಪ್ಪ ಇದು ಒಂದು ಮೋದಿ ಅಂತ ಹೇಳಿದ್ರೆ ಆ ಹೆಸರೇ ಒಂದು ಗ್ಯಾರಂಟಿನಪ್ಪ ಅನ್ನೋ ಥರ ಭಾವನೆ ಬಂದ್ಬಿಟ್ಟಿದೆ ಜನಗಳಲ್ಲಿ. ಸರ್, ಈಗ ಜನೌಷಧ ಸೇರಿದಂತೆ ಬಹಳಷ್ಟು ಜನಕ್ಕೆ ಬೇಕಾಗುವಂತಹ ಯೋಜನೆಗಳನ್ನು ಮೋದಿಯವರು ತಂದರು. ನಿಮ್ಮ ಕ್ಷೇತ್ರಕ್ಕೂ ನೀವು ಅದನ್ನು ಸಾಕಷ್ಟು ನೋಡಿದ್ದೀನಿ. ನಾನು ನಿಮ್ಮ ಕ್ಷೇತ್ರ ಜನೌಷಧ ಕೇಂದ್ರಗಳಿರಬಹುದು, ಬೇರೆ ಬೇರೆ ಯೋಜನೆಗಳ ಬಗ್ಗೆ ಹೇಳಿದ್ರಿ. ಏನೆಲ್ಲ ತಂದಿದ್ದೀರಿ ಸರ್? ಈ ವಿಡಿಯೋ ನೋಡಿದ ಜನಗಳಿಗೆ ಅನ್ನಿಸ್ಬೇಕು, ಹೌದು PC ಮೋಹನ್ ಅವರು ಏನಾಗುತ್ತೆ ಸರ್, ಮೋಸ್ಟ್ ಆಫ್ ದ ಟೈಮ್ ಯಾವುದು ಯಾರಿಂದ ಬಂತು ಅಂತ ಗೊತ್ತಾಗೋದೇ ಇಲ್ಲ. ಕೆಲವರು ಹೇಳ್ಕೊತಾರೆ, ಕೆಲವರು ಹೇಳ್ಕೊಳ್ಳಲ್ಲ, ಕೆಲವು ಸಲ ಹೇಳಿಕೊಳ್ಳಬೇಕಾದ ಅನಿವಾರ್ಯತೆ ಬರುತ್ತೆ. ನೋಡಿ, ಈಗ PM ಸ್ವನಿಧಿ ಲೋನು ಬಹಳಷ್ಟು ಜನಕ್ಕೆ ನಾವೇ ಖುದ್ದಾಗಿ ಹೋಗಿ ಕೂತಿ ಮಾಡಿಸಿದ್ದೀವಿ. ಆಮೇಲೆ BPL ಕುಟುಂಬದಾರರಿಗೆ ಇದು ಏನು ಹೇಳಿ ಗ್ಯಾಸ್ ಸಿಲಿಂಡರ್ ಕೊಡಿಸುವಂಥದ್ದು, ಆಯುಷ್ಮಾನ್ ಭಾರತ್ ಕಾರ್ಡ್ಗಳು ಮಾಡಿಸಿದ್ದೀವಿ. ಅದನ್ನು ಕೂಡ ಭಾಳಷ್ಟು ಜನ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ಹೀಗೆ ನಾನು ಹೇಳ್ಕೊಂಡು ಬರಬೇಕಂತಂದರೆ ಮೋದಿಯವರ ಸಾಧನೆಗಳು ಲೆಕ್ಕನೇ ಇಲ್ಲ, ಅಷ್ಟೊಂದು ಸಾಧನೆಗಳು. ಇವಾಗ ನೋಡಿ, ಹೊಸ ಒಂದು ಮ್ಯಾನಿಫೆಸ್ಟೋಲ್ಲಿ ಏನು ಆಯುಷ್ಮಾನ್ ಭಾರತ್ 70 ವರ್ಷದವ್ರಿಗೆ ಮೇಲ್ಪಟ್ಟವ್ರಿಗೆ ಇರಲಿಲ್ಲ. ಈಗಿನ ಮುಂದಿನ 5 ವರ್ಷಗಳಲ್ಲಿ ಅವ್ರಿಗೆ ಮುಂದಿನ ಒಂದು ಅವಧಿಯಲ್ಲಿ ಆ 70% 70 ವರ್ಷ ಮೇಲ್ಪಟ್ಟವ್ರಿಗೆ ಕೂಡ ಇವತ್ತು ಚಿಕಿತ್ಸೆ ಸಿಗುತ್ತೆ ಆಯುಷ್ಮಾನ್ ಭಾರತಲ್ಲಿ. ಈ ಥರ ಭಾಳಷ್ಟು ಸ್ಕೀಮ್ಗಳಿದ್ದಾವೆ ನರೇಂದ್ರ ಮೋದಿ ಅವ್ರದ್ದು. ಬೆಂಗಳೂರಿನ ಗಾರ್ಡನ್ ಸಿಟಿ ಅಂತ ಕರೀತಾರೆ ಸರ್. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನೋಡಿದಾಗ ಕೆಲವು ಕಡೆ ಗಾರ್ಡನ್ಗಳೆಲ್ಲ ಮರೆಯಾಗ್ತಾ ಇದೆ. ಬಟ್ ಉದ್ಯಾನವನಗಳು ಅಥವಾ ಸಿಟಿಯನ್ನು ಹಸಿರಾಗಿಡಬೇಕು ಅನ್ನೋ ಉದ್ದೇಶ ಬಂದಾಗ PC ಮೋಹನ್ ಅವರು ಸ್ವಲ್ಪ ಜಾಸ್ತಿ ಕಾಳಜಿ ಇರುತ್ತೆ ಅವರಿಗೆ. ಈ ಗಾರ್ಡನ್ಸು, ಉದ್ಯಾನವನಗಳಾಗಬೇಕು, ಹಸಿರಾಗಿರಬೇಕು ಬೆಂಗಳೂರು ಅಂತ. ಏನು ನಿಮ್ಗೆ ಅಷ್ಟು ಕಾಳಜಿ? ಒಂದು ನಮಗೆ ಒಂದು ಗಾರ್ಡನ್ನು, ನೇಚರು ಅನ್ನೋದು ಭಾಳ ಇಷ್ಟ ನಮಗೆ. ಅದ್ರ ಜೊತೆಗೆ ಇವತ್ತು ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇನ್ ದ ನೇಮ್ ಆಫ್ ಡೆವಲಪ್ಮೆಂಟು ನಾವು ಭಾಳಷ್ಟು ಇದನ್ನು ಪರಿಸರವನ್ನು ಹಾಳು ಮಾಡ್ಕೊಳ್ತಾ ಬಂದಿದ್ದೀವಿ. ನಾವು ಇದನ್ನು ಉಳಿಸ್ಬೇಕಲ್ಲ ನಾವು. ಇದಕ್ಕೆ ಯಾಕೆಂತೇಳಿ ನೋಡಿ, ಭಾಳಷ್ಟು ಯಂಗ್ಸ್ಟರ್ಸು, ಭಾಳಷ್ಟು NGOಸು ಇವತ್ತು ಮುಂದೆ ಬಂದು ನಾವು ಗಿಡಗಳನ್ನು ನೆಡ್ತೀವಿ ಅಂತ ಹೇಳ್ತಾರೆ. ಅವ್ರ ಜೊತೆ ಸಹಕಾರ ಮಾಡ್ತೀನಿ. ಮತ್ತು ನೋಡಿ, ಬೆಂಗಳೂರಿನಲ್ಲಿ ಇವತ್ತು ವಾಟರ್ ಶಾರ್ಟೇಜ್ ಇದೆ. ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ. ಇದನ್ನು ಭಾಳಷ್ಟು ಜನ ಹಿಂದೆ ಕೂಡ ಪ್ರಿಡಿಕ್ಟ್ ಮಾಡಿದ್ರು ಹಿಂಗೆ ಆಗುತ್ತೆ ಅಂಥೇಳಿ. ನಾವು ಮುನ್ನೆಚ್ಚರಿಕೆ ತೊಗೊಳ್ಬೇಕಾಗತ್ತೆ. ಕೆರೆಗಳ ಅಭಿವೃದ್ಧಿ ಕೂಡ ನಾವು ಮಾಡಬೇಕಾಗತ್ತೆ. ಯಾಕೆಂತೇಳಿದ್ರೆ ಇವತ್ತು ವಾಟರ್ ಟೇಬಲ್ ಭಾಳ ಕೆಳಗೆ ಹೋಗಿದೆ. ಒಂದು ಕಾಲದಲ್ಲಿ ಮೊದಲು ಒಂದು 10 ಎಕರೆಗೆ ಒಂದು ಬೋರ್ವೆಲ್ ಇರೋದು, ಈಗ ಒಂದು 30-40 ಸೈಟ್ಗೆ ಒಂದೊಂದು ಬೋರ್ವೆಲ್ ಇದೆ. ಈ ಥರ ಇರೋದರಿಂದ ಗ್ರೌಂಡ್ ವಾಟ್ರು ಕಡಿಮೆ ಆಗ್ತಾಯಿದೆ. ನಾನು ಕೆರೆಗಳ ಅಭಿವೃದ್ಧಿ ಕೂಡ ಮುಂಬರುವ ನನ್ನ ಒಂದು 5 ವರ್ಷಗಳಲ್ಲಿ ಕೆರೆಗಳ ಅಭಿವೃದ್ಧಿ ಮತ್ತು ಬೆಂಗಳೂರಿನ ಟ್ರಾನ್ಸ್ಪೋರ್ಟು. ಯಾಕೆಂತಂದರೆ ಬೆಂಗಳೂರು ಲೇಕ್ ಸಿಟಿ, ಗಾರ್ಡನ್ ಸಿಟಿ. ಇನ್ನೊಂದಕ್ಕೆ ಫೇಮಸ್ ಆಗಿದ್ದೇನೆ ಅಂತ ಹೇಳಿದ್ರೆ ಟ್ರಾಫಿಕ್ ಸಿಟಿ ಅಂತ ಹೇಳ್ತಾರೆ ಜನ. ಅಂದರೆ ಅಷ್ಟೊಂದು ಟ್ರಾಫಿಕ್ ಆಯ್ತು. ಸೊ ಟ್ರಾಫಿಕ್ಕಿನ ಬಗ್ಗೆ, ಮಾಸ್ ಟ್ರಾನ್ಸ್ಪೋರ್ಟ್ ಬಗ್ಗೆ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಗ್ಗೆ ನಾನು ಹೆಚ್ಚು ಒತ್ತನ್ನು ಕೊಟ್ಟು ಮುಂಬರುವ ದಿನಗಳಲ್ಲಿ ಮಾಡಬೇಕು ಅಂತಿದ್ದೀನಿ. ಇದ್ರ ಜೊತೆಗೆ ನೋಡಿ, ಕಾವೇರಿ ಎಷ್ಟು ಸ್ಟೇಜ್ ನೀರು ಬರ್ತಾ ಇದೆಯೋ ಅದಕ್ಕಿಂತ ಜಾಸ್ತಿ ಹೊರಗಡೆ ನಾವು ವೇಸ್ಟ್ ವಾಟರ್ನ ಬಿಡ್ತಾ ಇದ್ದೀವಿ, ಸುವೇಜ್ ವಾಟರ್ನ ಎಲ್ಲವೂ. ಯಾಕಂದರೆ
ಟ್ರೀಟೆಡ್ ವಾಟರ್ನ ನಾವು ಸಂಪೂರ್ಣವಾಗಿ ಉಪಯೋಗಿಸ್ತಿಲ್ಲ. ಸೊ ಟ್ರೀಟೆಡ್ ವಾಟರ್ ಉಪಯೋಗಿಸ್ಲಿಕ್ಕೆ ಒಂದು ಹೊಸ ಕಾನೂನನ್ನೇ ಕೇಂದ್ರ ಸರ್ಕಾರದಲ್ಲೂ ಕೂಡ ತರೋಂಗೆ ಮತ್ತು ರಾಜ್ಯ ಸರ್ಕಾರದಲ್ಲಿ ತರೋದಕ್ಕೆ ಒಂದು ಒತ್ತಡವನ್ನು ಹಾಕಿ ಮುಂಬರುವ 5 ವರ್ಷಗಳಲ್ಲಿ ಅದು ಮಾಡಿಸ್ತೀವಿ. ಬೀಟ್ ಪ್ಲಸ್ ಕರ್ನಾಟಕ.